ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ದೊಣ್ಣೆಮೆಣಸಿನಕಾಯಿ ಪಲ್ಯ. ತುಂಬಾ ಈಸಿ ರೆಸಿಪಿ, ತುಂಬಾ ಹೆಲ್ದಿ ರೆಸಿಪಿ. ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಏನೇನು ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಎರಡು ದೊಡ್ಡ ದೊಣ್ಣೆಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಅಂದಾಜು 2 ರಿಂದ 2.5 ಕಪ್ನಷ್ಟು ದೊಣ್ಣೆಮೆಣಸಿನಕಾಯಿ ಇದೆ. ಅರ್ಧ ಕಪ್ ಈರುಳ್ಳಿ ಅಥವಾ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು, 1/4 ಕಪ್ ಶೇಂಗಾ ಪುಡಿ, ಕಡಲೆ ಬೀಜವನ್ನ ಹುರಿದು ತರ್ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ, 2 ರಿಂದ 3 ಹಸಿಮೆಣಸು ಸಣ್ಣದಾಗಿ ಹೆಚ್ಚಿಕೊಂಡಿರೋದು, 5 ರಿಂದ 6 ಕರಿಬೇವಿನ ಎಲೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಒಂದು ದೊಡ್ಡ ಚಿಟಿಕೆ ಇಂಗು, ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ಒಂದು ಬಾಣಲೆಯಲ್ಲಿ ನಾನು ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಸಾಮಾನುಗಳನ್ನ ಹಾಕೊಳ್ಳೋಣ. ಮೊದಲಿಗೆ ದೊಡ್ಡ ಚಿಟಿಕೆ ಇಂಗು, ಸಾಸಿವೆ, ಉದ್ದಿನ ಬೇಳೆ, ಜೀರಿಗೆ. ಇದನ್ನ 1-2 ನಿಮಿಷ ಕೈ ಆಡಿಸ್ಕೊಳ್ಳೋಣ. ಒಂದೆರಡು ಸೆಕೆಂಡ್ ಇದನ್ನ ಕೈ ಆಡಿಸ್ಕೊಂಡ ತಕ್ಷಣ ಇದಕ್ಕೆ ನಾವು ಅರಿಶಿಣ, ಹಸಿಮೆಣಸು ಮತ್ತು ಕರಿಬೇವನ್ನ ಹಾಕಿ 1-2 ಸೆಕೆಂಡ್ ಇದನ್ನ ಕೈ ಆಡಿಸ್ಕೊಳ್ಳೋಣ. ಹುಷಾರು, ಹಸಿಮೆಣಸು ಸ್ವಲ್ಪ ಹಾರುತ್ತೆ. ಹಸಿಮೆಣಸು ಸ್ವಲ್ಪ ಬಾಡಿದ್ಮೇಲೆ, ಕರಿಬೇವು ಸ್ವಲ್ಪ ಗರ್ಗರಿ ಆದ್ಮೇಲೆ ಇದಕ್ಕೆ ನಾವು ಈರುಳ್ಳಿಯನ್ನ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋದಕ್ಕೆ ಒಂಚೂರು ನಸುಗೆಂಪು ಬಣ್ಣ ಬರೋವರೆಗೆ ಈರುಳ್ಳಿಯನ್ನ ಫ್ರೈ ಮಾಡ್ಕೊಳ್ಬೇಕು. 1-2 ರಿಂದ 3 ನಿಮಿಷ ಬೇಕಾಗತ್ತೆ. ಈಗ 3 ನಿಮಿಷ ಆಗಿದೆ. ಈರುಳ್ಳಿ ಮೆತ್ತಗಾಗಿದೆ, ನಸುಗೆಂಪು ಬಣ್ಣಕ್ಕೆ ಬಂದು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಒಗ್ಗರಣೆದು. ಈಗ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಅಂದಾಜು ಅರ್ಧ ಟೀ ಸ್ಪೂನ್ ನಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವಿದಕ್ಕೆ ದೊಣ್ಣೆಮೆಣಸನ್ನ ಹಾಕೊಳ್ಳೋಣ. ಹೆಚ್ಚಿಟ್ಕೊಂಡಿರೋ ದೊಣ್ಣೆಮೆಣಸನ್ನ ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಜೊತೆ ದೊಣ್ಣೆಮೆಣಸು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನೀರ್ ಹಾಕಬಾರ್ದು. ಇದನ್ನ ಹಾಗೇನೆ ಮುಚ್ಚಿ 5 ರಿಂದ 10 ನಿಮಿಷ ಇದನ್ನ ಬೇಯೋದಕ್ಕೆ ಬಿಡ್ಬೇಕು. ಮಧ್ಯ ಮಧ್ಯ ಕೈ ಆಡಿಸ್ಕೊಳ್ಳಿ, ಆಗ ತಳ ಹತ್ತಲ್ಲ. 5 ರಿಂದ 10 ನಿಮಿಷ ಇದನ್ನ ಮುಚ್ಚಿ ಮಧ್ಯ ಮಧ್ಯ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ 10 ನಿಮಿಷ ಆಗಿದೆ. ದೊಣ್ಣೆಮೆಣಸು ಚೆನ್ನಾಗಿ ಬೆಂದು ಮೆತ್ತಗಾಗಿದೆ, ನೀರೆಲ್ಲ ಆರಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಕೊನೆಯದಾಗಿ ಶೇಂಗಾ ಪುಡಿ, ಪೀನಟ್ ಪೌಡರ್ ಅನ್ನ ಹಾಕೊಳ್ಳೋಣ. ಇದನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಪೀನಟ್ ಪೌಡರ್ ಮತ್ತೆ ದೊಣ್ಣೆಮೆಣಸು ಚೆನ್ನಾಗಿ ಮಿಕ್ಸ್ ಆಗಿ ಹೊಂದ್ಕೊಂಡು ಬರೋವರೆಗೆ, ಇದು ಚೆನ್ನಾಗಿ ಹೊಂದಿದಕ್ಕೆ ಬರೋವರೆಗೆ ಇದನ್ನ ನಾವು ಇನ್ನೊಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿ ಇಡೋಣ. ಸ್ವಲ್ಪ ಕೈ ಆಡಿಸಿ 1-2 ನಿಮಿಷಕ್ಕೆ. ಇನ್ನೊಂದು 5 ನಿಮಿಷ ಇದನ್ನ ಮುಚ್ಚೋಣ. ಈಗ 5 ನಿಮಿಷ ಆಗಿದೆ. ದೊಣ್ಣೆಮೆಣಸಿನಕಾಯಿ ಪಲ್ಯ ಸಿದ್ಧವಾಗಿದೆ. ಈಗ ನಾವು ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ.
ದೊಣ್ಣಮೆಣಸಿನಕಾಯಿ ಪಲ್ಯ ಸವಿಯೋದಕ್ಕೆ ಸಿದ್ಧವಾಗಿದೆ. ಚಪಾತಿ ಅಥವಾ ಜೋಳದ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಬಿಸಿ ಅನ್ನದ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಇದರ ಫುಲ್ ಟೆಕ್ಸ್ಟ್ ರೆಸಿಪಿಗೋಸ್ಕರ ನನ್ನ ಬ್ಲಾಗ್ ಅನ್ನು ವಿಸಿಟ್ ಮಾಡಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಹಾಗೇನೆ ಮತ್ತೊಂದು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.